Hello my dear students, today we are learning the concept of twisted pair cable. Already transmission media anta ಹೇಳಿದ್ರೆ ಏನು ಅಂತ ವಿಡಿಯೋ ಅಪ್ಲೋಡ್ ಆಗಿದೆ. ಆ ವಿಡಿಯೋ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ಳಿ. ಇದು twisted pair cable is a continuation of the transmission media ಅದು continuation. ಏನು twisted pair cable ಅಂತ ಹೇಳಿದ್ರೆ twisted pair cable is a type of wiring commonly used for data transmission and communication. twisted pair cables ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಡಾಟಾನ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಮತ್ತು ಕಮ್ಯುನಿಕೇಷನ್ ಯಾವ ಥರ ಮಾಡ್ತೀವಿ, ಈ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಪಾಸ್ ಆದರೆ ಆ ಕಡೆಯಿಂದ ಇನ್ನೊಂದು ಇನ್ಫಾರ್ಮೇಷನ್ ಏನಾಗ್ತಾ ಇರುತ್ತೆ, ಪಾಸ್ ಆಗ್ತಾ ಇರುತ್ತೆ. ಇದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇದರ ಸೋರ್ಸ್ ನಮಗೆ ಎ ಇದೆ, ಎ ಇಂದ ಬಿಗೆ ನಾವು ಡಾಟಾನ ಪಾಸ್ ಮಾಡ್ತಾ ಇದ್ದೀವಿ. ಅಗೈನ್ ಬಿ ಇಂದ ಯಾರಿಗೆ ಪಾಸ್ ಮಾಡ್ತಾ ಇದ್ದೀವಿ, ಎಗೆ ಪಾಸ್ ಮಾಡ್ತಾ ಇದ್ದೀವಿ. ನಾವು ಡಾಟಾ ಟ್ರಾನ್ಸ್ಮಿಷನ್ ಮಾಡ್ತಾ ಇದ್ದೀವಿ ಅಲ್ವಾ, ಈ ಡಾಟಾ ಟ್ರಾನ್ಸ್ಮಿಷನ್ ಥ್ರೂ ವೈರಿಂದ ಮಾಡಿದ್ರೆ ಆ ವೈರಲ್ಲಿ ದ ಫಸ್ಟ್ ಟೈಪ್ ಆಫ್ ವೈರ್ ಯೂಸ್ ಮಾಡೋದು ಯಾವುದು ನಾವು ಅಂತ ಹೇಳಿದ್ರೆ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್. ಟ್ವಿಸ್ಟೆಡ್ ಪೇರ್ ಕೇಬಲ್ ಇಸ್ ಡಿಫ್ರೆಂಟ್ ಫ್ರಮ್ ಯುವರ್ ಎಲೆಕ್ಟ್ರಿಕಲ್ ಕೇಬಲ್. ನಮ್ಮದು ಏನು ಎಲೆಕ್ಟ್ರಿಕಲ್ ಕೇಬಲ್ ಇರುತ್ತೆ ಅದರಿಂದ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ಇದರಲ್ಲಿ ನಮಗೆ ಜಾಸ್ತಿ ಎಲೆಕ್ಟ್ರಿಕಲ್ ಚಾರ್ಜಸ್ ಎಲ್ಲ ಇರಲ್ಲ, ಪವರ್ ನಿಮಗೆ ಕರೆಂಟ್ ಹೊಡೆಯೋದೆಲ್ಲ ಇದರಲ್ಲಿ ಜಾಸ್ತಿ ಆಗಲ್ಲ. ಟ್ವಿಸ್ಟೆಡ್ ಪೇರ್ ಕೇಬಲ್ ಬೇಸಿಕಲಿ ಯಾವುದಕ್ಕೆ ಯೂಸ್ ಮಾಡ್ತೀವಿ, ನಾವು ಡಾಟಾ ಟ್ರಾನ್ಸ್ಮಿಷನ್ ಮತ್ತು ಕಮ್ಯುನಿಕೇಷನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಹೇಗಿರುತ್ತೆ ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂತ ಹೇಳಿದ್ರೆ, ಇಟ್ ಕನ್ಸಿಸ್ಟ್ ಆಫ್ 2 ಇನ್ಸುಲೇಟೆಡ್ ಕಾಪರ್ ವೈರ್ಸ್. 2 ಇನ್ಸುಲೇಟೆಡ್ ಕಾಪರ್ ವೈರ್ಸ್ ಇರುತ್ತೆ, ಟ್ವಿಸ್ಟೆಡ್ ಟುಗೆದರ್ ಇನ್ ಎ ಹೆಲಿಕಲ್ ಪ್ಯಾಟ್ರನ್. ಯಾವ ಥರ ಇರುತ್ತೆ, ಹೆಲಿಕಲ್ ಪ್ಯಾಟ್ರನಲ್ಲಿ ಟ್ವಿಸ್ಟೆಡ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ಫಸ್ಟು ನಮ್ಮ ಹತ್ರ ಏನಿರುತ್ತೆ, ಕಾಪರ್ ವೈರ್ ಇರುತ್ತೆ. ಆ ಕಾಪರ್ ವೈರ್ ಏನಾಗಿರುತ್ತೆ, ಒಂದು ಪ್ಲಾಸ್ಟಿಕ್ ಕೋಟ್ ಆಗಿರುತ್ತೆ. ಆ ಪ್ಲಾಸ್ಟಿಕ್ ಕೋಟು ಇನ್ನೊಂದು ಪ್ಲಾಸ್ಟಿಕ್ ಕೋಟಲ್ಲಿ ಏನಾಗಿರುತ್ತೆ, ಕವರ್ ಆಗಿರುತ್ತೆ. ಈ ಎರಡು ಕೇಬಲ್ಸ್ ಯಾವ ಪ್ಯಾಟ್ರನಲ್ಲಿ ಇರುತ್ತೆ, ಎಲೆಕ್ಟ್ರಿಕಲ್ ಪ್ಯಾಟ್ರನಲ್ಲಿ ಇರುತ್ತೆ. ಒಂದಕ್ಕೊಂದು ಏನಾಗಿರುತ್ತೆ, ಜಾಯಿನ್ ಆಗಿರುತ್ತೆ. ಇದನ್ನು ನಾವು ಹೆಲಿಕಲ್ ಪ್ಯಾಟ್ರನ್ ಅಂತ ಹೇಳ್ತೀವಿ. ವೈಟ್ ಈಸ್ ಇನ್ ಹೆಲಿಕಲ್ ಪ್ಯಾಟ್ರನ್ ಅಂತ ಹೇಳಿದರೆ, ಸಪೋಸ್ ನಾವು ಕೇಬಲ್ಸು ಈ ಥರ ಸ್ಟ್ರೇಟ್ ಆಗಿ ಇದ್ದರೆ, ಯಾವಾಗ ನಾವು ವೈರ್ಸು ಕಾಪರ್ ವೈರ್ಸು ಸ್ಟ್ರೇಟ್ ಆಗಿದ್ದರೆ ಇದು ಒಂದಕ್ಕೊಂದು ಹತ್ತಿರ ಇರುತ್ತೆ, ಇಟ್ ಈಸ್ ವೆರಿ ಕ್ಲೋಸ್. ಇಲ್ಲಿ ನಾನು ಡ್ರಾ ಮಾಡಬೇಕಾದ್ರೆ ನನಗೆ ದೂರ ಅನಿಸ್ಬೋದು, ನೀವು ನೋಡಿರ್ಬೋದು ತುಂಬ ಹತ್ತಿರ ಇರುತ್ತೆ ಕೇಬಲ್ಸು, ವೈರ್ಸ್ ಕಾಪರ್ ವೈರ್ ತುಂಬ ಹತ್ತಿರ ಇರುತ್ತೆ. ಯಾವಾಗ ಇಟ್ ಈಸ್ ಸೋ ಕ್ಲೋಸ್, ಡಾಟಾ ಏನಾಗ್ಬೋದು, ಮರ್ಜ್ ಆಗ್ಬೋದು. ಒಂದು ಕೇಬಲಿಗೆ ಇನ್ನೊಂದು ಕೇಬಲಿಗೆ ಡಾಟಾ ಏನಾಗ್ಬೋದು, ಡಿಸ್ಟರ್ಬ್ ಆಗ್ಬೋದು. ಅದನ್ನು ನಾವೇನಂತ ಹೇಳ್ತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫರೆನ್ಸ್ ಅಂತ ಹೇಳಿದ್ರು ಡಿಸ್ಟರ್ಬ್ ಆಗ್ಬೋದು. ಈ ಡಾಟಾನ ಈ ವೈರಲ್ಲಿ ಸೆಂಡ್ ಆಗ್ತಿರೋ ಡಾಟಾ ಈ ವೈರ್ಗೆ ಸೆಂಡ್ ಆಗ್ತಿರೋದು ಡಾಟಾ ಏನಾಗ್ಬೋದು, ಡಿಸ್ಟರ್ಬ್ ಆಗ್ಬೋದು. ಯಾವಾಗ ಎರಡು ಕೇಬಲಲ್ಲಿ ಡಾಟಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಡಾಟಾ ಏನಾಗ್ಬೋದು, ಮಿಸ್ ಆಗ್ಬೋದು. ನಮಗೆ ನಾವು ಮಾತಾಡಬೇಕಾದ್ರೆ ವಾಯ್ಸ್ ಕಾಲ್ ಎಲ್ಲ ನಮಗೆ ಅಥವಾ ಏರ್ ಸೌಂಡ್ ಬರ್ತಿರುತ್ತೆ ಅಥವಾ ಸಮಥಿಂಗ್ ಬೇರೆ ಬೇರೆ ಎಲ್ಲ ಸೌಂಡ್ ಬರ್ತಿರುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಅನ್ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್. ಈ ಥರ ಆಗಬಾರ್ದು ಅಂತ ವೈರ್ಸ್ ಯಾವ ಥರ ಕನ್ವರ್ಟ್ ಆಗಿ ಡಿಸೈನ್ ಆಗಿದೆ, ಹೆಲಿಕಲ್ ಪ್ಯಾಟ್ರನಲ್ಲಿ ಡಿಸೈನ್ ಆಗಿರುತ್ತೆ ಟ್ವಿಸ್ಟೆಡ್ ಪೇರ್ ಕೇಬಲ್ಸಲ್ಲಿ. ಇಂಪ್ರೂವಿಂಗ್ ದ ಸಿಗ್ನಲ್ ಕ್ವಾಲಿಟಿ ಫಾರ್ ಓವರ್ ಲಾಂಗ್ ಡಿಸ್ಟೆನ್ಸಿಗೆ ನಾವು ಕನೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಟ್ವಿಸ್ಟೆಡ್ ಪೇರ್ ಕೇಬಲ್ ಯೂಸ್ ಮಾಡ್ತೀವಿ. ಯಾವಾಗ ನಮಗೆ ಫಸ್ಟು ಡಾಟಾ ಟ್ರಾನ್ಸ್ಮಿಷನ್ ಬಂತು ಆವಾಗ ಫಸ್ಟು ಯೂಸ್ ಮಾಡಿದ್ದು ಕೇಬಲ್ಸ್ ಯಾವುದು ಅಂತ ಹೇಳಿದ್ರೆ ಟ್ವಿಸ್ಟೆಡ್ ಪೇರ್. ನಮಗೆ ಲ್ಯಾಂಡ್ಲೈನ್ಸಲ್ಲಿ ಯೂಸ್ ಮಾಡೋದು ಈ ಎಲ್ಲ ಕೇಬಲ್ಸ್ ಯಾವುದು ಅಂತ ಹೇಳಿದ್ರೆ ಟ್ವಿಸ್ಟೆಡ್ ಪೇರ್. ಲಾಂಗ್ ಡಿಸ್ಟೆನ್ಸಲ್ಲಿ ನಾವು ಡಾಟಾನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ನ ಯೂಸ್ ಮಾಡ್ತೀವಿ. ಟ್ವಿಸ್ಟೆಡ್ ಪೇರ್ ಕೇಬಲ್ಸಲ್ಲಿ ನಮಗೆ 2 ಟೈಪ್ಸ್ ಇದೆ, ಒಂದು ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರು, ಇನ್ನೊಂದು ನಮಗೆ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರು. ಏನು ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಅಂತ ಹೇಳಿದ್ರೆ, ಇಲ್ಲಿ ಎಕ್ಸ್ಟ್ರಾ ಶೀಟ್ ಏನು ಆ್ಯಡ್ ಆಗಿರಲ್ಲ. ಯು ಕ್ಯಾನ್ ಸೇ ಇಲ್ಲಿ ನೋಡಿ, ನಮಗೆ ಯಾವುದೇ ಆದ ಶೀಲ್ಡಿನ ಈ ಎಕ್ಸಾಂಪಲಲ್ಲಿ ನೋಡಿ ನಮಗೆ ಸಿಲ್ವರ್ ಕೋಟಿಂಗ್ ಇದೆ, ಆದರೆ ಇಲ್ಲಿ ನಮಗೆ ಯಾವುದೇ ಎಕ್ಸ್ಟರ್ನಲ್ ಕೋಟಿಂಗ್ ಇಲ್ಲ. ಅದಕ್ಕೆ ನಾವು ಇದನ್ನು ಏನಂತ ಹೇಳ್ತೀವಿ, ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಅಂತ ಹೇಳ್ತೀವಿ. ಅನ್ಟ್ವಿಸ್ಟೆಡ್ ಶೀಲ್ಡೆಡ್ ಪೇರಲ್ಲಿ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಇರಲ್ಲ. ಯಾವಾಗ ಇಲ್ಲಿ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಇರಲ್ಲ, ನಮ್ಗೆ ಏನಾಗಿರ್ಬೋದು, ಡಾಟಾ ಏನಾಗ್ಬೋದು, ಡಿಸ್ಟರ್ಬ್ ಆಗ್ಬೋದು. ಎಷ್ಟು ಪ್ರೊಟೆಕ್ಷನ್ ಆಗಿರುತ್ತೆ ಡಾಟಾ, ಎಷ್ಟು ಏನಾಗಿರುತ್ತೆ, ಸೆಕ್ಯೂರ್ ಆಗಿರುತ್ತೆ, ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್ ಇರಲ್ಲ. ಇಲ್ಲಿ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಡಾಟಾ ಏನಾಗ್ಬೋದು, ವೇರಿ ಆಗ್ಬೋದು. ಯಾವಾಗ ನಮಗೆ ವೆದರ್ ಚೇಂಜ್ ಆಗುತ್ತೆ, ಯಾವಾಗ ರೈನ್ ಬೀಳುತ್ತೆ, ನಮಗೆ ಯಾವಾಗ ಜೋರ ಗಾಳಿ ಬೀಸ್ತಾ ಇರುತ್ತೆ, ಡಾಟಾ ಏನಾಗ್ಬೋದು, ಡಿಸ್ಟರ್ಬ್ ಆಗ್ಬೋದು. ಈ ಥರ ಡಿಸ್ಟರ್ಬ್ ಆಗಬಾರ್ದು ಅಂತ ಶೀಲ್ಡ್ನ ಪ್ರೊಟೆಕ್ಟ್ ಮಾಡಿರ್ತೀವಿ. ಯು ಟಿ ಪಿ ಈಸ್ ಆನ್ ಲೈಟ್ ವೇಟ್ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್. ಏನು ಲೈಟ್ ವೇಟ್ ಅಂತ ಹೇಳಿದರೆ, ಇಲ್ಲಿ ಎಕ್ಸ್ಟ್ರಾ ಶೀಲ್ಡ್ ಇರಲ್ಲ, ಕೇಬಲ್ ಏನಾಗಿರುತ್ತೆ, ತುಂಬ ಲೈಟ್ ಆಗಿರುತ್ತೆ ಮತ್ತು ಚೀಪ್ ಆಗಿರುತ್ತೆ. ದಟ್ ಈಸ್ ಕಾಸ್ಟ್ ಎಫೆಕ್ಟಿವ್. ಕಾಮನ್ಲಿ ಯೂಸ್ಡ್ ಇನ್ ಈಥರ್ನೆಟ್ ನೆಟ್ವರ್ಕ್ಸಲ್ಲಿ. ಇವಾಗ ಮನೇಲಿ ಏನಾದರೂ ಲ್ಯಾನ್ ಕನೆಕ್ಷನ್ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ನೋಡಿರ್ಬೋದು, ಆಫೀಸಸಲ್ಲಿ ಲ್ಯಾನ್ ಕನೆಕ್ಷನ್ಸಲ್ಲಿ, ಬಿಲ್ಡಿಂಗ್ಸಲ್ಲಿ, ಕಾಲೇಜಸಲ್ಲಿ, ಸ್ಕೂಲ್ಸಲ್ಲೆಲ್ಲ ಈ ಗ್ರೇ ಕಲರ್ ಕೇಬಲ್ ವೈರ್ಸ್ ಇರುತ್ತೆ. ದಟ್ ಈಸ್ ಆ್ಯಂಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್. ಒಂದು ಕಂಪ್ಯೂಟರ್ನ ಇನ್ನೊಂದು ಕಂಪ್ಯೂಟರಿಗೆ ಇಂಟರ್ನೆಟ್ ಕನೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಯೂಸ್ ಮಾಡ್ತಾರೆ. ಬಿಫೋರ್
ಲ್ಯಾಂಡ್ಲೈನ್ ಕನೆಕ್ಷನ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾಯಿದ್ರು. ನಾವು ಲ್ಯಾಂಡ್ಲೈನ್ ಕನೆಕ್ಷನ್ ಎಲ್ಲ ಸ್ವಲ್ಪ ರೆಡ್ಯೂಸ್ ಆಗಿದೆ. ಬೇಸಿಕಲಿ ಈ ಟ್ವಿಸ್ಟೆಡ್ ಪೇರ್ ಕೇಬಲ್ಸು ತುಂಬ ಕಾಸ್ಟ್ ಎಫೆಕ್ಟಿವ್ ಆಗಿದ್ದರಿಂದ ಪ್ರತಿ ಆಫೀಸಸಲ್ಲಿ ನಾವು ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಕನೆಕ್ಟಿವಿಟಿ ಮಾಡಬೇಕು ಅಂತ ಹೇಳಿದರೆ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ನ ನಾವು ಯೂಸ್ ಮಾಡ್ಕೋತೀವಿ. ಇದರಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಟಗರೀಸ್. ಕ್ಯಾಟಗರಿ 5E, ಕ್ಯಾಟಗರಿ 6, ನಮಗೆ ಕ್ಯಾಟಗರಿ 1 ಇದೆ. ವಿ ಹ್ಯಾವ್ ಕ್ಯಾಟಗರಿ 1, ವಿ ಹ್ಯಾವ್ ಕ್ಯಾಟಗರಿ 2, ವಿ ಹ್ಯಾವ್ ಕ್ಯಾಟಗರಿ 3. ಕ್ಯಾಟಗರಿ 1ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಇದು ಜಸ್ಟ್ ವಾಯ್ಸ್ ಕಾಲ್ಸ್ ಟ್ರಾನ್ಸ್ಮಿಷನ್ ಮಾಡೋಕ್ಕೆ. ಇದರಲ್ಲಿ ಕ್ಯಾಟಗರಿ 1 ಕೇಬಲ್ಸಲ್ಲಿ ಡಾಟಾ ಟ್ರಾನ್ಸ್ಮಿಷನ್ ಆಗ್ತಾ ಇರಲಿಲ್ಲ. ಕ್ಯಾಟಗರಿ 2 ಇಂದ ಡಾಟಾ ಟ್ರಾನ್ಸ್ಮಿಷನ್ ಸ್ಟಾರ್ಟ್ ಆಗಿದ್ದು. ಅದು ಮಿನಿಮಮ್ ಸೈಜ್ ಲೈಕ್ 50 ಕಿಲೋಬೈಟ್ಸು ಆ ಥರ ಸೈಜು. ಕ್ಯಾಟಗರಿ ಮೇಲೆ ಡಾಟಾ ಟ್ರಾನ್ಸ್ಮಿಷನ್ ಸ್ಪೀಡ್ ಏನಾಗ್ತಾ ಬಂತು, ಇನ್ಕ್ರೀಸ್ ಆಗ್ತಾ ಮತ್ತು ಫಾಸ್ಟಾಗಿ ಸೆಂಡ್ ಆಗ್ತಾ ಬಂತು. ನೆಕ್ಸ್ಟ್ ಟೈಪ್ ಆಫ್ ಕೇಬಲ್ ಈಸ್ ಆ್ಯಂಡ್ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಶೀಲ್ಡೆಡ್ ಟ್ವಿಸ್ಟೆಡ್ ಪೇರಲ್ಲಿ ಏನಾಗಿರುತ್ತೆ, ಇಟ್ ಕವರ್ಸ್ ವಿತ್ ಅ ಶೀಲ್ಡ್. ಯಾವುದರಿಂದ ಕವರ್ ಆಗಿದೆ, ಅದು ಶೀಲ್ಡಿಂದ ಕವರ್ ಆಗಿದೆ. ಆ ಶೀಲ್ಡ್ ನಮಗೆ ಫಾಯಿಲ್ ಆಗಿರ್ಬೋದು ಅಥವಾ ಬ್ರೇಡ್ ಆಗಿರ್ಬೋದು, ಪ್ಲಾಸ್ಟಿಕ್ ಕವರಿಂಗ್ ಆದರೂ ಆಗಿರ್ಬೋದು. ಬಟ್ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರಲ್ಲಿ ಈ ಥರ ನಮಗೆ ಸಿಲ್ವರ್ ಕಲರ್ ಫಾಯಿಲ್ ಕವರ್ ಆಗಿರುತ್ತೆ. ನೀವು ನೋಡಿರ್ಬೋದು ಯಾವಾಗ ಕೇಬಲ್ನ ಕಟ್ ಮಾಡಿರ್ತೀರಾ, ನಾಟ್ ಇನ್ ಎಲೆಕ್ಟ್ರಿಕಲ್ ಕೇಬಲ್. ಎಲೆಕ್ಟ್ರಿಕಲ್ ಕೇಬಲಲ್ಲಿ ಈ ಥರ ಎಲ್ಲ ಪ್ರೊಟೆಕ್ಷನ್ಸ್ ಎಲ್ಲ ಇರಲ್ಲ. ಡಾಟಾ ಕಮ್ಯುನಿಕೇಷನ್ ಕೇಬಲ್ಸಲ್ಲಿ ನೀವು ಈ ಥರ ನೋಡಿರ್ಬೋದು. ಇದನ್ನು ನಾವೇನಂತ ಹೇಳ್ತೀವಿ, ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಅಂತ ಹೇಳ್ತೀವಿ. ಒಂದು ಎಕ್ಸ್ಟ್ರಾ ಕವರಿಂಗ್ ಲೇಯರ್ ಏನಾಗಿರುತ್ತೆ, ಕವರ್ ಆಗಿರುತ್ತೆ. ಏನಕ್ಕೆ, ಟು ಪ್ರೊವೈಡ್ ಬೆಟರ್ ಪ್ರೊಟೆಕ್ಷನ್ ಅಗೇನ್ ಇಂಟರ್ಫೆರೆನ್ಸ್. ಇಂಟರ್ಫೆರೆನ್ಸ್ ಅಂತ ಹೇಳಿದ್ರೆ ಏನು, ಯಾವಾಗ ನಾವು ಡಾಟಾ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, ಡಾಟಾ ಇಸ್ ಟ್ರಾನ್ಸ್ಫರ್ ಲೈಕ್ ಇನ್ ದ ವೇವ್ಸಲ್ಲಿ ಡಾಟಾ ಏನಾಗ್ತಾ ಇರುತ್ತೆ, ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸಡನ್ ನಮಗೆ ಗಾಳಿ ಜೋರಾಗಿ ಬಂದ ತಕ್ಷಣ ವೇವ್ಸ್ ಏನಾಗ್ಬೋದು, ಚೇಂಜ್ ಆಗ್ಬೋದು. ಆ್ಯಸ್ ದ ವೇವ್ಸ್ ಚೇಂಜಸ್ ಆದ ತಕ್ಷಣ ನಮ್ದು ಏನಾಗುತ್ತೆ, ಡಾಟಾನು ಏನಾಗ್ಬಿಡುತ್ತೆ, ವೇರಿ ಆಗಿಬಿಡುತ್ತೆ. ಅದನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಎಕ್ಸ್ಟ್ರಾ ಪ್ರೊಟೆಕ್ಷನ್ಸ್ನ ನಾವು ಯೂಸ್ ಮಾಡ್ತೀವಿ. ಯೂಸ್ಡ್ ಇನ್ ಎನ್ವಿರಾನ್ಮೆಂಟ್ಸ್ ವಿತ್ ಹೈ EMI ಅಂತ ಹೇಳಿದ್ರು ಏನೋ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫೇಸ್. ಜಾಸ್ತಿ ಇಂಟರ್ಫೇಸ್ ಎಲ್ಲಿರುತ್ತೆ, ಎಲ್ಲಿ ಡಿಸ್ಟರ್ಬೆನ್ಸ್ ಎಲ್ಲೆಲ್ಲ ಜಾಸ್ತಿ ಇರುತ್ತೆ, ಆ ಎನ್ವಿರಾನ್ಮೆಂಟಲ್ಲಿ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಮೈನಿಂಗ್ ಪ್ಲೇಸಸ್ ಇದೆ ಅಥವಾ ವೆದರ್ ಮೌಂಟೇನ್ಸ್, ಹಿಲ್ ಸ್ಟೇಷನ್ಸಲ್ಲೆಲ್ಲ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ಬೋದು. ಆ ಪ್ಲೇಸಸ್ಸಲ್ಲೆಲ್ಲ ನಾವು ಯಾವುದನ್ನು ಯೂಸ್ ಮಾಡ್ತೀವಿ, ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ನ ಯೂಸ್ ಮಾಡ್ತೀವಿ. ಸೊ ವಿ ಕ್ಯಾನ್ ಟ್ರಾನ್ಸ್ಫರ್ ದ ಡಾಟಾ ವೆರಿ ಈಸಿಲಿ. ನೆಕ್ಸ್ಟು ಅಪ್ಲಿಕೇಶನ್ಸ್. ಎಲ್ಲೆಲ್ಲಿ ನಾವು ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ನ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ, ಆಲ್ರೆಡಿ ನಾನು ಹೇಳಿದ್ದೀನಿ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ ಎಲ್ಲ ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಈಥರ್ನೆಟ್ ನೆಟ್ವರ್ಕ್ಸ್, ಕಂಪ್ಯೂಟರಲ್ಲಿ ಕನೆಕ್ಷನ್ಸ್ನ ನಾವು ಕನೆಕ್ಟ್ ಮಾಡಲಿಕ್ಕೆ ರೌಟರ್ಸು, ಸ್ವಿಚಸ್ಸು, ಟೆಲಿಕಮ್ಯುನಿಕೇಷನ್ಸಲ್ಲಿ, ಟೆಲಿಫೋನ್ ಲೈನ್ಸಲ್ಲಿ, ಆಡಿಯೋ ಸಿಸ್ಟಮ್ಸಲ್ಲಿ ಟ್ರಾನ್ಸ್ಮಿಟಿಂಗ್ ಆಡಿಯೋ ಸಿಗ್ನಲ್ಸ್. ನೆಟ್ವರ್ಕಿಂಗಲ್ಲಿ ಎಲ್ಲೆಲ್ಲಿ ನಾವು ಲ್ಯಾನ್ ಕನೆಕ್ಷನ್ ಮಾಡಬೇಕಾದ್ರೆ ಮನೇಲಿ ಕಂಪ್ಯೂಟರ್ಸು, ಸ್ವಿಚಸ್, ಇದು ಇಂಟರ್ನೆಟ್ ಡಿವೈಸಸ್, ಇದು ರೌಟರ್ಸು, ಸ್ವಿಚಸ್ ಎಲ್ಲ. ದಿಸ್ ಟಾಪಿಕ್ ವಿ ವಿಲ್ ಕವರ್ ವೆನ್ ವಿ ಡೂ ದ ನೆಟ್ವರ್ಕಿಂಗ್ ಡಿವೈಸಸ್. ಯಾವಾಗ ನೆಟ್ವರ್ಕಿಂಗ್ ಡಿವೈಸಸ್ ಕಾನ್ಸೆಪ್ಟ್ ಮಾಡ್ತೀವಿ ಆವಾಗ ಈ ಟಾಪಿಕ್ ಕವರ್ ಮಾಡೋದು. ಈ ಥರ ಎಲ್ಲ ಇಂಟರ್ನೆಟ್ ಕನೆಕ್ಷನ್ ಮಾಡಲಿಕ್ಕೋಸ್ಕರ ನಾವು ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ನ ಯೂಸ್ ಮಾಡ್ಕೋತೀವಿ. ಟೆಲಿಕಮ್ಯುನಿಕೇಷನ್ಸಲ್ಲಿ ಅಂತ ಹೇಳಿದರೆ ಟೆಲಿಫೋನ್ ಲೈನ್ಸ್, ಲ್ಯಾಂಡ್ಲೈನ್ ಎಲ್ಲ ಕನೆಕ್ಷನ್ ಮಾಡಲಿಕ್ಕೆ ನಾವು ಏನು ಯೂಸ್ ಮಾಡ್ಕೋತೀವಿ, ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ನ ಯೂಸ್ ಮಾಡ್ತೀವಿ. ಯೂಸ್ಡ್ ಫಾರ್ ಆನ್ ಆಡಿಯೋ ಸಿಗ್ನಲ್ಸ್, ಟ್ರಾನ್ಸ್ಮಿಟಿಂಗ್ ಆಫ್ ಆನ್ ಆಡಿಯೋ ಸಿಗ್ನಲ್ಸ್ನ ನಾವು ಟ್ರಾನ್ಸ್ಮಿಟ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ. ದ ನೆಕ್ಸ್ಟ್ ಟೈಪ್ ಆಫ್ ಅಡ್ವಾಂಟೇಜಸ್ ವಿ ಹ್ಯಾವ್ ದ ಕಾಸ್ಟ್ ಎಫೆಕ್ಟಿವ್. ಟ್ವಿಸ್ಟೆಡ್ ಪೇರ್ ಏನಾಗಿರುತ್ತೆ, ಚೀಪ್ ಆಗಿರುತ್ತೆ ಕಂಪೇರ್ ಟು ದ ಅದರ್ ಕೇಬಲ್ಸ್. ಲೈಕ್ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಬಲ್ಸ್, ಕೋಆಕ್ಸಿಯಲ್ ಆ್ಯಂಡ್ ಫೈಬರ್ ಆಪ್ಟಿಕ್ಸು ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕವರ್ ಮಾಡೋದು. ಆ ಕೇಬಲ್ಸಿಗೆ ಕಂಪೇರ್ ಮಾಡಿದರೆ ನಮಗೆ ಇದು ಚೀಪ್ ಆಗಿರುತ್ತೆ. ಈಸಿ ಟು ಇನ್ಸ್ಟಾಲ್ ಆ್ಯಂಡ್ ಮೇಂಟೈನ್, ಈಸಿಯಾಗಿ ಅದನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೋದು, ಈಸಿಯಾಗಿ ಅದನ್ನು ನಾವು ಮೇಂಟೈನ್ ಮಾಡ್ಕೋಬೋದು. ಸಪೋರ್ಟ್ಸ್ ಹೈ ಸ್ಪೀಡ್ ಡಾಟಾ ಟ್ರಾನ್ಸ್ಮಿಷನ್ ಇನ್ ಮಾಡರ್ನ್ ವರ್ಷನ್ಸ್. ಏನು ಮಾಡರ್ನ್ ವರ್ಷನ್ಸ್ ಅಂತ ಹೇಳಿದರೆ, ನಾನು ಹೇಳಿದೆ ನಮಗೆ ಕ್ಯಾಟಗರಿ 1 ಸ್ಟಾರ್ಟ್ ಆಗಿದ್ದು ಅಂತ. ಆಸ್ ದ ವರ್ಷನ್ ವರ್ಷನ್ಸ್ ಇನ್ಕ್ರೀಸ್ ಆದಾಗ ಅದರದ್ದು ಡಾಟಾ ಟ್ರಾನ್ಸ್ಮಿಷನ್ ಏನಾಗಿರುತ್ತೆ, ಹೈ ಆಗಿ ಫಾಸ್ಟಾಗಿ ಅದು ಸೆಂಡ್ ಆಗುತ್ತೆ. ಲಿಮಿಟೇಷನ್ಸ್ ಏನು, ಇಂಟರ್ಫರೆನ್ಸ್ ಕ್ಯಾನ್ ಬಿ ಅಕರ್ಡ್ ಇಫ್ ನಾಟ್ ಪ್ರಾಪರ್ಲಿ ಶೀಲ್ಡೆಡ್. ಇನ್ ಕೇಸ್ ಆಫ್ ದ ಯು ಟಿ ಪಿ ಥರ ಇದ್ದರೆ ಜಾಸ್ತಿ ನಮ್ಮದು ಡಾಟಾ ಟ್ರಾನ್ಸ್ಮಿಷನಲ್ಲಿ ಏನಾಗಿರ್ಬೋದು, ಇಂಟರ್ಫರೆನ್ಸ್ ಆಗಿರ್ಬೋದು. ಮೇ ಬಿ ಯು ಕ್ಯಾನ್ ನಿಮಗೆ ಕಾಲ್ ಬಂದಿರುತ್ತೆ, ಕಾಲಲ್ಲಿ ನಮಗೆ ಜಾಸ್ತಿ ಗಾಳಿ ಸೌಂಡ್ ಬರ್ತಿರುತ್ತೆ ಅಥವಾ ಹೆವಿ ವೆಹಿಕಲ್ ಸೌಂಡ್ ಬರ್ತಿರುತ್ತೆ, ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಈವನ್ ನೀವು ಮನೇಲಿ ಕೂತ್ಕೊಂಡಿದ್ರು ಎಕ್ಸ್ಟರ್ನಲ್ ಕನೆಕ್ಷನಲ್ಲಿ ನಮಗೆ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಅನ್ ಇಂಟರ್ಫರೆನ್ಸ್. ಏನಾದರೂ ಯು ಟಿ ಪಿ ಯೂಸ್ ಮಾಡ್ತಾ ಇದ್ದೀವಿ, ಪ್ರಾಪರಾಗಿ ಶೀಲ್ಡ್ ಕವರ್ ಎಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್ ಆಗಬಹುದು. ಲಿಮಿಟೆಡ್ ಡಿಸ್ಟೆನ್ಸ್ ಆ್ಯಂಡ್ ಬ್ಯಾಂಡ್ವಿಡ್ತ್ ಕಂಪೇರ್ ಟು ದ ಆಪ್ಟಿಕಲ್ ಫೈಬರ್ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋದು. ಆಪ್ಟಿಕಲ್ ಫೈಬರ್ ಜಾಸ್ತಿ ದೂರ
ಡಿಸ್ಟೆನ್ಸಿಗೆ ನಾವು ಯೂಸ್ ಮಾಡೋದು. ಅದಕ್ಕೆ ಕಂಪೇರ್ ಮಾಡಿದರೆ ಇದು ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ನ ನಾವು ಲಿಮಿಟೆಡ್ ಡಿಸ್ಟೆನ್ಸ್ನ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದ ಟ್ವಿಸ್ಟೆಡ್ ಪೇರ್ ಕೇಬಲ್. ಟ್ವಿಸ್ಟೆಡ್ ಪೇರ್ ಕೇಬಲಲ್ಲಿ ನಮಗೆ 2 ಟೈಪ್ಸ್ ಇದೆ. ಒಂದು UTP, another one is an STP. That's it for today. In the next class we will see optical fiber. Thank you.